ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾ ಎನ್, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತಿಪಟೂರು. ಟುಡೇ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಕನ್ಸಂಪ್ಷನ್ ಫಂಕ್ಷನ್. ಅನುಭೋಗ ಕ್ರಿಯೆಯನ್ನು ನಿರ್ಧರಿಸುವ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತಿದ್ದೀವಿ. ಅನುಭೋಗ ಕ್ರಿಯೆಯನ್ನು ಕೇನ್ಸರ ಮಾನಸಿಕ ನಿಯಮದ ಅಥವಾ ಕೇನ್ಸರವರ ಆರ್ಥಿಕ ಚಿಂತನೆಗೆ ನೀಡುವಂತಹ ಕೊಡುಗೆಗಳಲ್ಲಿ ಒಂದು ಅದ್ವಿತೀಯ ನಿಯಮ ಅಂತ ಕರಿತೀವಿ. ಕೇನ್ಸರ ಅನುಭೋಗದ ಮಾನಸಿಕ ನಿಯಮವನ್ನು ನೋಡ್ತೀವಿ. ಕೇನ್ಸರ ಅನುಭೋಗದ ಮಾನಸಿಕ ನಿಯಮ ಅಂದರೆ ಜನರ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ತಮ್ಮ ಆದಾಯ ಹೆಚ್ಚಿದಂತೆ ಆದಾಯ ಹೆಚ್ಚಿದ ಪ್ರಮಾಣದಲ್ಲಿ ಅನುಭೋಗವೂ ಸಹ ಹೆಚ್ಚಾಗುತ್ತೆ. ಆದರೆ ಆದಾಯ ಹೆಚ್ಚಿದಷ್ಟೇ ಅನುಭೋಗ ಹೆಚ್ಚುವುದಿಲ್ಲ ಅನ್ನುವಂಥದ್ದವರ ಒಂದು ಮಾನಸಿಕ ನಿಯಮದ ಒಂದು ಅಂಶ. ಆ ಹಿನ್ನೆಲೆಯಲ್ಲಿ ನಾವು ಕೇನ್ಸರ ಅನುಭವದ ಕ್ರಿಯೆಯನ್ನು ನಿರ್ಧರಿಸುವ ಅಂಶಗಳ ಬಗ್ಗೆ ನಾವು ಹೇಳ್ತಾರೆ. ಅವರ ಪ್ರಕಾರ ಮೊದಲನೇದು ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ಆದಾಯದ ಹಂಚಿಕೆ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಡೆಟರ್ಮಿನಿಂಗ್ ದ ಪ್ರೊಪೆಸಿಟೀಸ್ ಟು ಕನ್ಸ್ಯೂಮ್. ನಾರ್ಮಲಿ ದ ಆವರೇಜ್ ಆ್ಯಂಡ್ ಮಾರ್ಜಿನಲ್ ಪ್ರೊಪೆಸಿಟಿ ಟು ಕನ್ಸ್ಯೂಮ್ ಆಫ್ ದ ಪೂರ್ ಪೀಪಲ್ ಆರ್ ಹೈಯರ್ ದೆನ್ ದೋಸ್ ಆಫ್ ದ ರಿಚ್. ಇಲ್ಲಿ ನಾವು ಇಂಪಾರ್ಟೆಂಟ್ ಫ್ಯಾಕ್ಟರ್ ಡೆಟರ್ಮಿನ್ ಅಂದರೆ ಇಲ್ಲಿ ಅನುಭವ ಕ್ರಿಯೆಯನ್ನು ನಿರ್ಧರಿಸುವಂತಹ ಪ್ರಮುಖ ಅಂಶ ಇದು. ಸಾಮಾನ್ಯವಾಗಿ ಅವರೇಜ್ ಮತ್ತು ಮಾರ್ಜಿನಲ್ ಪ್ರೊಪೆಸಿಟಿ ಟು ಕನ್ಸ್ಯೂಮ್ ಅಂತಂದರೆ ಸರಾಸರಿ ಮತ್ತು ಸೀಮಂತ ಅನುಭೋಗ ಪ್ರವೃತ್ತಿ ಹೇಗಿರುತ್ತೆ ಅಂತ ಅಂದರೆ, ನಾವು ಶ್ರೀಮಂತ ಜನರಿಗೆ ಹೋಲಿಕೆ ಮಾಡಿಕೊಂಡ್ರೆ ಬಡವ ಜನರದ್ದು ಕಡಿಮೆ ಇರುತ್ತೆ. ದಿಸ್ ಈಸ್ ಬಿಕಾಸ್ ದ ಪೂರ್ ಹ್ಯಾವ್ ಎ ಲಾಟ್ ಆಫ್ ಅನ್ಸ್ಯಾಟಿಸ್ಫೈಡ್ ವಾಂಟ್ಸ್ ಅಂಡ್ ಆರ್ ಲೈಕ್ಲಿ ಟು ಸ್ಪೆಂಡ್ ಎವ್ರಿ ಅಡಿಷನಲ್ ಯೂನಿಟ್ ಆಫ್ ಮನಿ ದಟ್ ದೇ ಒಬ್ಟೈನ್ ಇನ್ ಸ್ಯಾಟಿಸ್ಫೈಯಿಂಗ್ ದೇರ್ ವಾಂಟ್ಸ್. ಅವರು ತಮ್ಮ ಆದಾಯ ಹೆಚ್ಚಾದಂತೆ ಈ ಒಂದು ಬಡಜನರು ತಮ್ಮ ಒಂದು ಅಪೇಕ್ಷೆಗಳನ್ನು ಸಹ ಏನು ಮಾಡ್ತಾ ಹೋಗ್ತಾರೆ, ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇನ್ ಕಾಂಟ್ರಾಸ್ಟ್ ದ ರಿಚ್ ಹ್ಯಾವ್ ಐ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆ್ಯಂಡ್ ರಿಲೇಟಿವ್ಲಿ ಲೆಸ್ ಅರ್ಜೆಂಟ್ ವಾಂಟ್ಸ್ ರಿಮೈನ್ ಟು ಬಿ ಸ್ಯಾಟಿಸ್ಫೈಡ್. ಆದರೆ ಶ್ರೀಮಂತ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ, ಐ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ಉನ್ನತ ಮಟ್ಟದ ಜೀವನವನ್ನು ನಡೆಸ್ತಾ ಇರ್ತಾರೆ. ಲೆಸ್ ಅರ್ಜೆಂಟ್ ವಾಂಟ್ಸ್ ರಿಮೈನ್ ಟು ಬಿ ಸ್ಯಾಟಿಸ್ಫೈಡ್. ನಾವು ಯಾವುದೇ ರೀತಿಯ ತಮ್ಮ ಒಂದು ವಾಂಟ್ಸ್ ಅಂದರೆ ಅಭಿವ್ಯಕ್ತಿಗಳನ್ನು ಅಥವಾ ಬಯಕೆಗಳನ್ನು ಅವರು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ಅರ್ಜೆಂಟ್ ಮಾಡೋದಿಲ್ಲ ಅಂತ. ಯಾಕೆಂದರೆ ಅಡಿಷನಲ್ ಇನ್ಕಮ್ ಇನ್ ದರ್ ಕೇಸ್ ಇಸ್ ಮೋರ್ ಲೈಕ್ಲಿ ಟು ಬಿ ಸೇವ್ಡ್. ಅವ್ರೇನು ಮಾಡ್ತಾರೆ ಅಂದರೆ ಹೆಚ್ಚುವರಿ ಆದಾಯವನ್ನು ಉಳಿತಾಯವನ್ನು ಮಾಡ್ತಾರೆ. ಹೆನ್ಸ್ ದ ಮಾರಲ್ ಈಕ್ವಲ್ ದ ಕನ್ಸ್ಯೂಮ್. ಇದರ ಅರ್ಥ ಏನಪ್ಪ ಅಂದರೆ, ತನ್ನ ಆದಾಯವನ್ನು ಅನುಭವಕ್ಕೆ ಅವರು ಸಮಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅನ್ನುವಂಥದ್ದು. ಜನ ಆದಾಯ ಅಧಿಕವಾಗಿದ್ದರೆ ಅನುಭೋಗ ಸಹ ಹೆಚ್ಚಾಗುತ್ತೆ. ಆದರೆ ಕಡಿಮೆ ಆದರೆ ಆದಾಯ ಕಡಿಮೆ ಆದರೆ ಅನುಭೋಗ ಕ್ರಿಯೆಯು ಸಹ ಕಡಿಮೆ ಆಗುತ್ತೆ. ಆದಾಯ ಮತ್ತು ಅನುಭವ ಕ್ರಿಯೆಯ ನಡುವೆ ನೇರವಾದ ಒಂದು ಸಂಬಂಧ ಇದೆ ಅನ್ನುವಂಥದ್ದು. ಸೆಕೆಂಡ್ ಒನ್, ಫಿಸ್ಕಲ್ ಪಾಲಿಸಿ, ರಾಜಕೋಶ ನೀತಿ. ದ ಫಿಸ್ಕಲ್ ಪಾಲಿಸಿ ಆಫ್ ದ ಗವರ್ನಮೆಂಟ್ ಇಸ್ ರಿಲೇಟೆಡ್ ಟು ಟ್ಯಾಕ್ಸೇಷನ್, ಎಕ್ಸ್ಪೆಂಡಿಚರ್ ಆ್ಯಂಡ್ ಪಬ್ಲಿಕ್ ಡೆಪ್ಟ್ ಅಫೆಕ್ಟ್ಸ್ ದ ಪ್ರೊಪೆಸಿಟಿ ಟು ಕನ್ಸ್ಯೂಮ್. ಇಲ್ಲಿ ಫಿಸ್ಕಲ್ ಪಾಲಿಸಿ ಅಂತಂದರೆ ಸರ್ಕಾರದ ಒಂದು ರಾಜ್ಯಕೋಶ ನೀತಿ ಹೇಗಿರುತ್ತೆ ಅಂತಂದರೆ, ಪಾಲಿಸಿ ಗವರ್ನಮೆಂಟ್ ಇಸ್ ರಿಲೇಟೆಡ್ ಟು ಟ್ಯಾಕ್ಸೇಷನ್, ಅವರು ತೆರಿಗೆಗೆ ಸಂಬಂಧಪಟ್ಟಿರುವಂಥದ್ದು. ಇದು ಎಕ್ಸ್ಪೆಂಡಿಚರ್ ಆ್ಯಂಡ್ ಪಬ್ಲಿಕ್ ಡೆಪ್ಟ್ ಎಫೆಕ್ಟ್ಸ್ ದ ಪ್ರೊಪೆಸಿಟಿ ಟು ಕನ್ಸ್ಯೂಮ್. ಇದು ನಮ್ಮ ಅನುಭೋಗದ ವೆಚ್ಚದ ಮೇಲೆ ಅಂದರೆ ಪರಿಣಾಮವನ್ನು ಬೀರುತ್ತೆ. ಎ ರಿಡಕ್ಷನ್ ಇನ್ ಟ್ಯಾಕ್ಸೇಷನ್ ವಿಲ್ ಲೀವ್ ಮೋರ್ ಪೋಸ್ಟ್ ಟ್ಯಾಕ್ಸ್ ಇನ್ಕಮ್ಸ್ ವಿತ್ ಪೀಪಲ್ ವಿಚ್ ವುಡ್ ಟೆಂಡ್ ಟು ಇನ್ಕ್ರೀಸ್ ದೇರ್ ಎಕ್ಸ್ಪೆಂಡಿಚರ್ ಆನ್ ಕನ್ಸಂಪ್ಷನ್. ಅಂದರೆ ಇಲ್ಲಿ ಅನುಭೋಗಿಗಳು ತಮ್ಮ ಏನು ತೆರಿಗೆ ಅನ್ನುವಂಥದ್ದನ್ನು ಕಟ್ತಾರೋ, ಇದರಿಂದಾಗಿ ತೆರಿಗೆಯನ್ನು ಕಟ್ಟೋದ್ರಿಂದಾಗಿ ಅವರ ಅನುಭೋಗದ ಪ್ರಮಾಣ, ತಮ್ಮ ಆದಾಯದಲ್ಲಿ ತೆರಿಗೆಯನ್ನು ಕಟ್ಟೋದ್ರಿಂದಾಗಿ ಅನುಭೋಗದ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಇನ್ ಕಾಂಟ್ರಾಸ್ಟ್, ಆನ್ ಇನ್ಕ್ರೀಸ್ ಇನ್ ಟ್ಯಾಕ್ಸೇಷನ್ ವಿಲ್ ಡಿಕ್ರೀಸ್ ಕನ್ಸಂಪ್ಷನ್. ನಿಮ್ಮ ತೆರಿಗೆಯ ಪ್ರಮಾಣ ಹೆಚ್ಚಾದರೆ, ತೆರಿಗೆ ಹೆಚ್ಚಿದಷ್ಟು ಸಹ ನಮಗೆ ಏನಾಗುತ್ತೆ, ಅನುಭೋಗದ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಎ ಹೈಲಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಡಿಕ್ರೀಸ್ ಇನ್ಇಕ್ವಿಲಿಟಿ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ವಿಚ್ ಇನ್ಕ್ರೀಸ್ ದ ಪ್ರೊಪೆಸಿಟಿ ಟು ಕನ್ಸ್ಯೂಮ್. ಇಲ್ಲಿ ತೆರಿಗೆ ನೀತಿ ಎನ್ನುವಂತಹದ್ದು, ತೆರಿಗೆಗಳ ಭಾರ ಅತಿಯಾಗಿದ್ದರೆ ಜನರ ಬಳಿ ಇರುವಂತಹ ಕಡಿಮೆ ಆದಾಯ ಉಳಿಯುವುದರಿಂದ ಅನುಭೋಗ ಪ್ರವೃತ್ತಿ ಸಹ ಕಡಿಮೆ ಆಗುತ್ತೆ. ಏಕೆಂದರೆ ಅಧಿಕ ಪ್ರಮಾಣದ ತೆರಿಗೆಯನ್ನು ಪಾವತಿಸಿದ ನಂತರ ಜನರ ಬಳಿ ಕಡಿಮೆ ಪ್ರಮಾಣದ ಆದಾಯ ಉಳಿಯುವುದರಿಂದ ಅನುಭೋಗದಲ್ಲಿ ಕೊರತೆ ಸಂಭವಿಸುವುದು ಸಹಜ. ಹಾಗಾಗಿ ತೆರಿಗೆಯ ಪ್ರಮಾಣ ಕಡಿಮೆ ಇದ್ದರೆ ಅನುಭೋಗ ಪ್ರವೃತ್ತಿ ಏನಾಗುತ್ತೆ ಅಂದರೆ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಥರ್ಡ್ ಒನ್, ಫೈನಾನ್ಷಿಯಲ್ ಪಾಲಿಸೀಸ್ ಆಫ್ ಕಾರ್ಪೊರೇಷನ್. ಫೈನಾನ್ಷಿಯಲ್ ಪಾಲಿಸೀಸ್ ಆಫ್ ಕಾರ್ಪೊರೇಷನ್ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಹಣಕಾಸು ಸಂಸ್ಥೆಗಳು ಅಥವಾ ಕಾರ್ಪೊರೇಷನ್ ಸಂಸ್ಥೆಗಳು ಅಂತ. ಇಲ್ಲಿ ಹಣಕಾಸಿನ ಸಂಸ್ಥೆಗಳು ತರುವಂತಹ ನೀತಿಗಳಿರುತ್ತೆ ಅನ್ನುವಂಥದ್ದು. ಇಫ್ ಕಾರ್ಪೊರೇಷನ್ ಆ್ಯಂಡ್ ಕಂಪನೀಸ್ ರಿಟೈನ್ ಮೋರ್ ರಿಸರ್ವ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಲೆಸ್ಸರ್ ಪ್ರಾಫಿಟ್ಸ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್ಸ್ and the disposable incomes of the shareholders will be smaller. In contrast, if more profits are distributed, more will be spent on consumption.
ನಾವಿಲ್ಲಿ ಅನ್ಎಕ್ಸ್ಪೆಕ್ಟ್ ಅಂದರೆ ಇಲ್ಲಿ ಕಾರ್ಪೊರೇಷನ್ ಆರ್ ಕಂಪನೀಸ್, ಯಾವುದೇ ಒಂದು ಕಂಪನಿಗಳು ಅಥವಾ ಕೈಗಾರಿಕಾ ಸಂಸ್ಥೆಗಳು, ಯಾವುದೇ ಒಂದು ಕಾರ್ಪೊರೇಟ್ಗಳು ಏನು ಮಾಡ್ತಾರೆ ಅಂತಂದರೆ ರಿಟೈನ್ ಮೋರ್ ರಿಸರ್ವ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಲೆಸ್ಸರ್ ಪ್ರಾಫಿಟ್ಸ್. ಅವ್ರಿಗೆ ಹೆಚ್ಚು ಆದಾಯ ಬರಬೇಕು ಮತ್ತು ಆ ಬಂದಂತಹ ಆದಾಯದಲ್ಲಿ ಅಥವಾ ಲಾಭದಲ್ಲಿ ಅದನ್ನು ಕಡಿಮೆ ಒಂದು ಹಂಚಿಕೆಯನ್ನು ಮಾಡಬೇಕು ಅನ್ನುವಂಥದ್ದು. ಡಿಸ್ಪೋಸಬಲ್ ಇನ್ಕಮ್ ಆಫ್ ದ ಶೇರ್ ಹೋಲ್ಡರ್ಸ್ ವಿಲ್ ಬಿ ಸ್ಮಾಲರ್. ಇವರ ಖರ್ಚು ಮಾಡಬಹುದಂತಹ ಆದಾಯ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಇನ್ ಕಾಂಟ್ರಾಸ್ಟ್ ಇಫ್ ಮೋರ್ ಪ್ರಾಫಿಟ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಮೋರ್ ವಿಲ್ ಬಿ ಸ್ಪೆಂಟ್ ಆನ್ ಕನ್ಸಂಪ್ಷನ್. ಹಾಗಾಗಿ ಹೆಚ್ಚು ಲಾಭ ಬಂದರೆ ಅವ್ರು ಏನು ಮಾಡ್ತಾರೆ, ಹೆಚ್ಚು ಅನುಭೋಗವನ್ನು ಮಾಡ್ತಾರೆ. ಹಾಗಾಗಿ ಹೆಚ್ಚು ಆದಾಯ ಅಂದರೆ ಆದಾಯ ಬರುವಂತಹ ಒಂದು ಅಂದರೆ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾಗಿ ತಮ್ಮ ಭಾರೀ ಮೊತ್ತದ ಅಥವಾ ಉದ್ಯಮದಲ್ಲಿ ಅನಿರೀಕ್ಷಿತವಾಗಿ ಭಾರೀ ಮೊತ್ತದ ಲಾಭ ದೊರೆತರೆ ಅನುಭೋಗ ಪ್ರವೃತ್ತಿ ಸಹ ಹೆಚ್ಚಾಗುತ್ತೆ. ಬದಲಾಗಿ ನಷ್ಟ ಸಂಭವಿಸಿದರೆ ಅನುಭೋಗ ಪ್ರವೃತ್ತಿ ಸಹ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಫೋರ್ತ್ ಒನ್, ಚೇಂಜ್ ಇನ್ ಎಕ್ಸ್ಪೆಕ್ಟೇಷನ್ಸ್. ಚೇಂಜ್ ಇನ್ ಎಕ್ಸ್ಪೆಕ್ಟೇಷನ್ ಅಂದರೆ ನಮ್ಮ ಏನು ಎಕ್ಸ್ಪೆಕ್ಟೇಷನ್ ಅಂತ ನಾವು ಇಟ್ಕೊಂಡಿರ್ತೀವೋ ಈ ಎಕ್ಸ್ಪೆಕ್ಟೇಷನ್ಗಳು ಚೇಂಜ್ ಆದರೆ, ಬದಲಾವಣೆಗಳಾದರೆ. ಇಫ್ ದ ಕನ್ಸ್ಯೂಮರ್ ಎಕ್ಸ್ಪೆಕ್ಟ್ ಎ ಶಾರ್ಟೇಜ್ ಆರ್ ರೈಸ್ ಇನ್ ಪ್ರೈಸ್ ಆಫ್ ಸರ್ಟೈನ್ ಗೂಡ್ಸ್ ದೇ ಮೇ ರಶ್ ಟು ಪರ್ಚೇಸ್ ಸಚ್ ಗೂಡ್ಸ್ ಇನ್ ಎಕ್ಸೆಸ್ ಆಫ್ ದ ಕರೆಂಟ್ ನೀಡ್ಸ್. ನಮ್ಮ ಪ್ರಸ್ತುತದ ಅವಶ್ಯಕತೆಗಳನ್ನು ನಾವು ನೋಡಿದಾಗ ಅನುಭೋಗಿಗಳು ಬೆಲೆಗಳು ಹೆಚ್ಚಾಗುತ್ತೆ ಅನ್ನುವಂಥದ್ದು. ಸರ್ಟೈನ್ ಗೂಡ್ಸ್ ದೇ ಮೇ ರಶ್ ಟು ಪರ್ಚೇಸ್ ದ ಸಚ್ ಗೂಡ್ಸ್ ಇನ್ ಎಕ್ಸೆಸ್ ದ ಕರೆಂಟ್ ನೀಡ್ಸ್. ಪ್ರಸ್ತುತ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ದಿಸ್ ವುಡ್ ರೈಸ್ ದ ಕನ್ಸಂಪ್ಷನ್ ಫಂಕ್ಷನ್. ಅನುಭೋಗ ಹೆಚ್ಚಾಗುತ್ತೆ. ಆನ್ ದ ಅದರ್ ಎಂಡ್, ಇಫ್ ದ ಪೀಪಲ್ ಎಕ್ಸ್ಪೆಕ್ಟ್ ಎ ಡಿಕ್ಲೈನ್ ಇನ್ ಪ್ರೈಸ್ ದೇ ವುಡ್ ಬಿ ಟೆನ್ ಟು ಪೋಸ್ಟ್ಪೋನ್ ಪರ್ಚೇಸ್ ಆಫ್ ಸಚ್ ಗೂಡ್ಸ್ ವಿಚ್ ವಿಲ್ ಲೋಯರ್ ದ ಕನ್ಸಂಪ್ಷನ್. ಅಂದರೆ ಇಲ್ಲಿ ಇದರ ಅರ್ಥ ಏನಪ್ಪ ಅಂತಂದರೆ ಭವಿಷ್ಯದ ಬಗ್ಗೆ ನಿರೀಕ್ಷೆಗಳು, ಪ್ರಸ್ತುತ ಸನ್ನಿವೇಶಗಳು ಮಾತ್ರ ಅಲ್ಲದೆ ಭವಿಷ್ಯದ ಬದಲಾವಣೆಗಳಲ್ಲೂ ಸಹ ಇವರ ಆದಾಯದ ಪ್ರಭಾವ ಬೀರುತ್ತೆ. ಸದ್ಯದಲ್ಲಿ ಭವಿಷ್ಯದಲ್ಲಿ ಆದಾಯ ಹೆಚ್ಚುತ್ತದೆ ಎಂದು ಜನ ನಿರೀಕ್ಷೆ ಮಾಡಿದ್ರೆ ಅನುಭೋಗ ಪ್ರವೃತ್ತಿ ಸಹ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಚೇಂಜ್ ಇನ್ ಎಕ್ಸ್ಪೆಕ್ಟೇಷನ್ ಅಂತಂದರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಕನ್ಸ್ಯೂಮರ್ ಎಕ್ಸ್ಪೆಕ್ಟ್ ಶಾರ್ಟ್ ಏಜ್ ಆರ್ ರೈಸ್ ಇನ್ ಪ್ರೈಸ್ ಸರ್ಟೈನ್. ಅಂದರೆ ಸರಕುಗಳಿಗೆ ಬೆಲೆಗಳು ಹೆಚ್ಚಾಗ್ಬಿಟ್ರೆ ಅಂಥವ್ರು ಯೋಚನೆ ಮಾಡಿದ್ರೆ ಇವತ್ತೇ ಅಂದರೆ ನಾಳೆ ಹೆಚ್ಚಾಗುತ್ತೆ ಅಂದರೆ ಇವತ್ತೇ ಹೆಚ್ಚು ಸರಕುಗಳನ್ನು ಕೊಂಡ್ಕೊಂಡ್ಬಿಡ್ತಾರೆ. ಇಲ್ಲ ಮುಂದೆ ಬೆಲೆಗಳು ಕಡಿಮೆ ಆಗುತ್ತೆ ಅಂತ ಗೊತ್ತಾದರೆ ಅವ್ರು ಏನು ಮಾಡ್ತಾರೆ ಅಂದರೆ ಇವತ್ತು ನಾವು ಅನುಭೋಗ ಮಾಡುವಂಥದ್ದು ಅಂದರೆ ಏನು ಸರಕುಗಳ ಮೇಲೆ ಖರ್ಚು ಮಾಡ್ತಾರೋ ಅದು ಕಡಿಮೆ ಆಗುತ್ತೆ. ದ ಕನ್ಸಂಪ್ಷನ್ ಆಫ್ ಎ ಪರ್ಸನ್ ಇಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಬೈ ಎಕ್ಸ್ಪೆಕ್ಟೇಷನ್ ಎಸ್ ಟು ವಾಟ್ ಈಸ್ ಇನ್ಕಮ್ ವಿಲ್ ಬಿ ಇನ್ ದ ಫ್ಯೂಚರ್. ಹಾಗಾಗಿ ನಮ್ಮ ಮುಂದಿನ ಆದಾಯ ಎಷ್ಟಕ್ಕೆ ಹೆಚ್ಚಾಗಬಹುದು ಅಥವಾ ಕಡಿಮೆ ಆಗಬಹುದು ಅನ್ನೋದರ ಆಧಾರದ ಮೇಲೆ ಇಲ್ಲಿ ಅನುಭೋಗ ಅನ್ನುವಂಥದ್ದು ನಿಂತಿರುತ್ತೆ. ಇಫ್ ಎಕ್ಸ್ಪೆಕ್ಟ್ಸ್ ಆ್ಯನ್ ಇನ್ಕ್ರೀಸ್ ಇನ್ ಇನ್ಕಮ್ ಇನ್ ಫ್ಯೂಚರ್ ಯು ವಿಲ್ ಟೆನ್ ಟು ಕನ್ಸ್ಯೂಮ್ ಮೋರ್. ಮುಂದೆ ನಮ್ಮ ಆದಾಯ ಹೆಚ್ಚಾಗುತ್ತೆ ಅನ್ನುವಂಥದ್ದು ಅವ್ರಿಗೆ ಖಂಡಿತ ಅವ್ರಿಗೆ ಅನಿಸಿದ್ರೆ ಆದರೆ ಅವರು ಖಂಡಿತವಾಗಿ ತಮ್ಮ ಅನುಭವವನ್ನು ಹೆಚ್ಚಿಸ್ತಾರೆ. ಯುದ್ಧ ಅಂದರೆ ಜನ ನಿರೀಕ್ಷಿಸಿದ ವಸ್ತುಗಳನ್ನ ಕೊಂಡು ದಾಸ್ತಾನು ಮಾಡಿ ಅವರು ಮುಂದಾಗ್ತಾರೆ. ಅಂದರೆ ಏನೇ ಸಮಸ್ಯೆಗಳು ಉಂಟಾಗುತ್ತೆ, ಮುಂದೆ ಬೆಲೆಗಳು ಹೆಚ್ಚಾಗ್ಬಿಡ್ತವೆ ಅನ್ನೋದಾದರೆ ಅವ್ರು ಏನು ಮಾಡ್ತಾರೆ, ಸ್ಟಾಕನ್ನು ಮಾಡ್ಕೊಳ್ಳೋದಕ್ಕೆ ಇವತ್ತೇ ಕೊಂಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇಲ್ಲ ಮುಂದೆ ನಮ್ಮ ಆದಾಯ ಇನ್ನೂ ಹೆಚ್ಚಾಗುತ್ತೆ ಅನ್ನುವಂತಹ ಅವ್ರಿಗೆ ಭರವಸೆ ಇದ್ದರೆ ಆಗ ಅವರು ತಮ್ಮ ಅನುಭವವನ್ನು ಏನು ಮಾಡ್ತಾರೆ, ಇನ್ನೂ ಹೆಚ್ಚಂದರೆ ಆದಾಯ ಹೆಚ್ಚಾಗುತ್ತೆ ಅಂದರೆ ತಮ್ಮ ಅನುಭವವನ್ನು ಸಹ ಹೆಚ್ಚಿಸ್ತಾರೆ. ವಿಂಡ್ಫಾಲ್ ಗೇನ್ಸ್ ಆರ್ ಲಾಸಸ್. Sudden and unexpected gains or losses in income affect consumption function. ಅನಿರೀಕ್ಷಿತ ಲಾಭಗಳು ಅಥವಾ ನಷ್ಟಗಳು ಉಂಟಾಗ್ಬಿಟ್ರೆ ಅದು ಅನುಭೋಗ ಕ್ರಿಯೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇಟ್ ಈಸ್ ಬಿಲೀವ್ಡ್ ದಟ್ ದ ಬೆನಿಫಿಷರೀಸ್ ಆಫ್ ವಿಂಡ್ಫಾಲ್ ಗೇನ್ಸ್ ಇನ್ಕ್ರೀಸ್ ದೇರ್ ಕನ್ಸಂಪ್ಷನ್ ಅಬೌವ್ ದ ನಾರ್ಮಲ್ ಲೆವೆಲ್. ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾದಂತಹ ಅನುಭೋಗವನ್ನು ನಡೆಸಲಿಕ್ಕೆ ಇಷ್ಟಪಡ್ತಾರೆ. ಅನಿರೀಕ್ಷಿತವಾಗಿ ಭಾರೀ ಮೊತ್ತದ ಲಾಭ ದೊರೆತರೆ ಅನುಭೋಗ ಹೆಚ್ಚಾಗುತ್ತೆ, ಬದಲಾಗಿ ನಷ್ಟ ಸಂಭವಿಸಿದರೆ ಅನುಭೋಗ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಅವರು ಇನ್ಕ್ರೀಸ್ ದೇರ್ ಕನ್ಸಂಪ್ಷನ್ ಅಬೌವ್ ದ ನಾರ್ಮಲ್ ಲೆವೆಲ್. ಅವರು ಆ ಒಂದು ವಿಂಡ್ಫಾಲ್ನ ಗಮನದಲ್ಲಿಟ್ಕೊಂಡು ತಮ್ಮ ಅನುಭೋಗದ ಪ್ರಮಾಣವನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಲಿಕ್ವಿಡ್ ಅಸೆಟ್ಸ್. ಲಿಕ್ವಿಡ್ ಅಸೆಟ್ಸ್ ಅಂತಂದರೆ ಏನಪ್ಪ ಅಂದರೆ ಇಲ್ಲಿ ದ್ರವ್ಯದ ಒಂದು ಪ್ರಮಾಣ ಅಂತ, ಆಸ್ತಿ, ದ್ರವ್ಯ ರೂಪದ ಆಸ್ತಿ. ಚೇಂಜಸ್ ಇನ್ ಲಿಕ್ವಿಡ್ ಅಸೆಟ್ಸ್ ಆಫ್ ಪೀಪಲ್ ಅಫೆಕ್ಟ್ ದ ಕನ್ಸಂಪ್ಷನ್ ವಿತ್ ಆನ್ ಇನ್ಕ್ರೀಸ್ ಇನ್ ದ ಲಿಕ್ವಿಡ್ ಅಸೆಟ್ಸ್. ದ ಪೀಪಲ್ ಹ್ಯಾವ್ ಟೆಂಡೆನ್ಸಿ ಟು ಇನ್ಕ್ರೀಸ್ ದ ಕನ್ಸಂಪ್ಷನ್. ಚೇಂಜಸ್ ಇನ್ ಲಿಕ್ವಿಡ್ ಅಸೆಟ್ಸ್ ಆಫ್ ಪೀಪಲ್ ಅಫೆಕ್ಟ್ ದ ಕನ್ಸಂಪ್ಷನ್. ಅದು ಅನುಭೋಗದ ಪ್ರಮಾಣದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಅನುಭೋಗ ಕ್ರಿಯೆ ಮೇಲೆ. ನಾನು ಇನ್ಕ್ರೀಸ್ ಇನ್ ದ ಲಿಕ್ವಿಡ್ ಅಸೆಟ್, ನನ್ನ ದ್ರವ್ಯದೊಳವಿನ ಪ್ರಮಾಣ ಹೆಚ್ಚಾಗುತ್ತೆ ಅನ್ನೋದು ಗೊತ್ತಿದ್ದರೆ ಸಹಜವಾಗಿ ಅನುಭೋಗ ಹೆಚ್ಚಾಗುತ್ತೆ. ದ ಪೀಪಲ್ ಹ್ಯಾವ್ ಎ ಟೆಂಡೆನ್ಸಿ ಟು ಇನ್ಕ್ರೀಸ್ ದ ಕನ್ಸಂಪ್ಷನ್. ಅನುಭೋಗದ ಪ್ರಮಾಣ ಸಹ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಇವರು ವಸ್ತುನಿಷ್ಠ ಅಂಶಗಳಂತಹ ಕೆಲವು ವಸ್ತುನಿಷ್ಠ ಅಂಶಗಳನ್ನು ಹೇಳ್ತಾರೆ. ಇಲ್ಲಿ ಅನುಭೋಗ ಪ್ರವೃತ್ತಿಯ ಭವಿಷ್ಯದ
ಆಕಸ್ಮಿಕಗಳನ್ನು ಎದುರಿಸುವುದಕ್ಕಾಗಿ ಅವರ ಕುಟುಂಬದ ನಿರ್ವಹಣೆಗಾಗಿ ಸಟ್ಟ ವ್ಯಾಪಾರಕ್ಕಾಗಿ ಜಿಪುಣದ ಹಣವನ್ನು ಕೂಡಿರುವಂತಹ ಪ್ರವೃತ್ತಿ ಬೆಳೆದರೆ ಅನುಭವ ಕ್ರಿಯೆ ಕಡಿಮೆ ಆಗುತ್ತೆ, ಆಗ ಉಳಿತಾಯ ಪ್ರವೃತ್ತಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ರೇಟ್ ಆಫ್ ಇಂಟರೆಸ್ಟ್, ಬಡ್ಡಿಯ ದರ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಸೇ ವಿತ್ ಸರ್ಟನ್ಲಿ ಎಸ್ ಟು ವಿಚ್ ವೇ ಚೇಂಜ್ ಇನ್ ದ rate of interest will affect the consumption function. One possibility is that the higher regard for savings may stimulate savings and thereby decrease consumption. Hence, however, consider the effect of variations in the rate of interest on savings and highly complex and uncertain. ಇಲ್ಲಿ ರೇಟ್ ಆಫ್ ಇಂಟರೆಸ್ಟ್, ಬಡ್ಡಿಯ ದರದ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಜನರು ಅನುಭೋಗದ ಮೇಲೆ ಅನುಭೋಗವನ್ನು ಕಡಿಮೆ ಮಾಡಿ ಉಳಿತಾಯವನ್ನು ಹೆಚ್ಚಿಸ್ತಾರೆ. ಬಡ್ಡಿ ದರ ಏರಿಕೆ ಆದರೆ ಜನ ಏನು ಮಾಡ್ತಾರೆ, ಅನುಭೋಗನ ಕಡಿಮೆ ಮಾಡ್ತಾರೆ. ಅದಕ್ಕೆ ಬದಲಾಗಿ ಏನು ಮಾಡ್ತಾರೆ, ಇವರು ಅನುಭೋಗವನ್ನು ಕಡಿಮೆ ಮಾಡ್ತಾರೆ, ಅದಕ್ಕೆ ಬದಲಾಗಿ ಉಳಿತಾಯವನ್ನು ಹೆಚ್ಚು ಮಾಡ್ತಾರೆ ಅಂತ. ಅನುಭೋಗವನ್ನು ಕಡಿಮೆ ಮಾಡಿ ಉಳಿತಾಯವನ್ನು ಹೆಚ್ಚು ಮಾಡ್ತಾರೆ, ಏಕೆಂದರೆ ಜನ ಹೆಚ್ಚಿನ ಬಡ್ಡಿ ದರದಲ್ಲಿ ಹೆಚ್ಚು ಉಳಿತಾಯ ಮಾಡುವ ಸಲುವಾಗಿ ನೀಡುವ ಮೂಲಕ ಆದಾಯವನ್ನು ವೃದ್ಧಿಸ್ಕೊಳ್ಬೋದು. ತಮ್ಮ ಆದಾಯದಲ್ಲಿ ಹೆಚ್ಚು ಭಾಗವನ್ನು ಬಡ್ಡಿಗೆ ಕೊಟ್ಟಿದ್ದೇ ಆದರೆ ತಮ್ಮ ಆದಾಯವನ್ನು ಏನು ಮಾಡ್ಬೋದು, ಅವರು ಹೆಚ್ಚಿಸ್ಕೊಳ್ಬಹುದು ಅಂತ. ತಮ್ಮ ಆದಾಯವನ್ನು ಹೆಚ್ಚಿಸ್ಕೊಂಡಿದ್ದೇ ಆದರೆ ಬಡ್ಡಿ ಅಂದರೆ ಆದಾಯವನ್ನು ಹೆಚ್ಚು ಬಂದಾಗ ಅದರಲ್ಲಿ ಲಾಭ ಜಾಸ್ತಿ ಬಂದರೆ ಬಡ್ಡಿಯ ಮೂಲಕ ತಾವು ಹೆಚ್ಚು ಆದಾಯವನ್ನು ಗಳಿಸ್ತೀವಿ ಅಂತ. ಹಾಗಾಗಿ ಬಡ್ಡಿಯ ದರ ಕಡಿಮೆ ಇದ್ದರೆ ಅನುಭೋಗ ಕ್ರಿಯೆ ಸಹ ಏನಾಗುತ್ತೆ, ಕಡಿಮೆ ಆಗುತ್ತೆ. ಬಡ್ಡಿ ದರ ಕಡಿಮೆ ಇರುವಾಗ ಸಾಲವನ್ನು ನೀಡಲು ಬಂಡವಾಳಿಗರಿಗೆ ಪ್ರೋತ್ಸಾಹ ಇರುವುದಿಲ್ಲ. ಹಣವು ಅವರ ಬಳಿಯೇ ಅಧಿಕವಾಗಿ ಉಳಿದುಕೊಳ್ಳುವುದರಿಂದ ಅನುಭೋಗಕ್ಕಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನು ವೆಚ್ಚ ಮಾಡಲು ಅವಕಾಶ ಲಭಿಸುತ್ತೆ. ಹಾಗಾಗಿ ಬಡ್ಡಿ ದರ ಕಡಿಮೆ ಇದ್ದರೆ ಹೆಚ್ಚು ಪ್ರಮಾಣದಲ್ಲಿ ಅವರು ಏನು ಮಾಡ್ತಾರೆ, ಅನುಭೋಗವನ್ನು ಮಾಡ್ತಾರೆ, ಹೆಚ್ಚು ಒಂದು ಹಣವನ್ನು ಖರ್ಚು ಮಾಡ್ತಾರೆ. ಆದರೆ ಉಳಿತಾಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದು ಕೇನ್ಸ್ ರವರ ಅಭಿಪ್ರಾಯ. ಎಂಟನೇದು ಡ್ಯೂಸನ್ಬೆರಿ ಹೈಪೋಥಿಸಿಸ್. ಇದು ಬಹಳ ಮುಖ್ಯವಾದಂತಹ ಒಂದು ಪರಿಣಾಮ ಅಂತ ಹೇಳ್ಬೋದು. ಡ್ಯೂಸನ್ಬೆರಿ ಹೈಪೋಥಿಸಿಸ್ ಆರ್ ಎಫೆಕ್ಟ್ ಅಂತ ಕರಿತೀವಿ, ಡ್ಯೂಸನ್ಬೆರಿ ಎಫೆಕ್ಟ್ ಅಂತ, ಅಥವಾ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಂತಲೂ ಸಹ ಇದನ್ನು ಕರಿತೀವಿ. ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಂತ ಏನಪ್ಪ, ಪ್ರೊಫೆಸರ್ ಡ್ಯೂಸನ್ಬೆರಿ ಹ್ಯಾಡ್ ಮೇಡ್ ಟು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಆನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕನ್ಸಂಪ್ಷನ್ ಫಂಕ್ಷನ್ ವಿಚ್ ಆರ್ ಕಾಲ್ಡ್ ಡ್ಯೂಸನ್ಬೆರಿ ಹೈಪೋಥಿಸಿಸ್ ಇನ್ ಇಸ್ ವ್ಯೂ. ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಂತ ಕರಿತೀವಿ ಅಂದರೆ ಅನುಭೋಗ ಕ್ರಿಯೆಯನ್ನು ಪ್ರದರ್ಶನ ಪರಿಣಾಮದಿಂದಲೂ ಪ್ರಭಾವಗೊಳ್ಳುತ್ತೆ ಅಂತ. ಅಂದರೆ ಕೆಲವು ಸಾರಿ ಜನರು ಇತರರ ಅನುಭೋಗದಿಂದ ಪ್ರಭಾವಕ್ಕೆ ಒಳಗಾಗ್ತಾರೆ. ಉದಾಹರಣೆಗೆ, ಕಡಿಮೆ ಆದಾಯ ವರ್ಗದ ಜನರು ಶ್ರೀಮಂತ ವರ್ಗದ ಜನರ ಅನುಭೋಗವನ್ನು ಅನುಕರಿಸುವ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಅಂತೆಯೇ ಯಾವುದೊಂದು ದೇಶದ ಜನರು ವಿದೇಶಿಯರು ಬಳಸುವ ವಸ್ತುಗಳನ್ನೇ ಅನುಭೋಗಿಸಲು ಇಚ್ಛಿಸಬಹುದು. ಇದನ್ನು ಪ್ರದರ್ಶನ ಪರಿಣಾಮ ಅಂತ, ಅಂದರೆ ಅವ್ರು ಹೇಗಿದ್ರೋ ಹಾಗೇ ಇರಬೇಕು ನಾವು ಅಂತ ಅನ್ನುವಂಥದ್ದು. ಇದನ್ನು ಪ್ರದರ್ಶನ ಪರಿಣಾಮ ಅಂತ ಕರೀತಾರೆ. ಈ ಪ್ರದರ್ಶನ ಪರಿಣಾಮವನ್ನು ನೀಡಿದವರು ಯಾರಪ್ಪ ಅಂದರೆ ಡ್ಯೂಸನ್ಬೆರಿರವರು. ಹಾಗಾಗಿ ಇದನ್ನು ಡ್ಯೂಸನ್ಬೆರಿ ತತ್ವ ಅಂತ ಕರೀತಾರೆ. ಪ್ರಾಧ್ಯಾಪಕ ಡ್ಯೂಸನ್ಬೆರಿ ಪ್ರಕಾರ ಒಬ್ಬ ವ್ಯಕ್ತಿಯ ಅನುಭೋಗ ಅವನ ಸ್ವಂತ ಆದಾಯವನ್ನು ಮಾತ್ರವಲ್ಲದೆ ಇತರ ವ್ಯಕ್ತಿಗಳ ಆದಾಯದ ಸಾಪೇಕ್ಷ ಗಾತ್ರವನ್ನು ಅವಲಂಬಿಸಿರುತ್ತೆ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಫ್ ಆ್ಯನ್ ಇಂಡಿವಿಜುವಲ್ ಇಸ್ ಡಿಟರ್ಮೈನ್ಡ್ ನಾಟ್ ಓನ್ಲಿ ಬೈ ಈಸ್ ಕರೆಂಟ್ ಇನ್ಕಮ್ ಬಟ್ ಆಲ್ಸೋ ಬೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ ದ ಪಾಸ್ಟ್. If income falls, the expenditure on consumption also falls, but not to the same extent because people find it difficult to adjust their expenditure to the changed income. ಇದು ಪ್ರದರ್ಶನ ಪರಿಣಾಮ ಅಂತಂದರೆ ಇಲ್ಲಿ ಡ್ಯೂಸನ್ಬೆರಿ ಅವರ ಹೈಪೋಥಿಸಿಸ್ ಅಥವಾ ತತ್ವ ಅಂತಲೇ ನಾವು ಇದನ್ನು ಕರಿತೀವಿ. ಇವರು ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಅನುಭೋಗ ಅವನ ಸ್ವಂತ ಆದಾಯವನ್ನು ಮಾತ್ರವಲ್ಲದೆ ಇತರ ವ್ಯಕ್ತಿಗಳ ಆದಾಯದ ಸಾಪೇಕ್ಷ ಗಾತ್ರವನ್ನು ಸಹ ಅವಲಂಬಿಸಿರುತ್ತೆ. ಇತರ ವ್ಯಕ್ತಿಗಳ ಆದಾಯದ ಹೆಚ್ಚಳದೊಡನೆ ಅವರ ಅನುಭೋಗದ ಗಾತ್ರವು ಅಧಿಕಗೊಂಡರೆ ಪರಿಗಣಿತ ಅನುಭೋಗಿಯ ಅನುಭೋಗ ಪ್ರವೃತ್ತಿಯು ಸಹ ಜಾಸ್ತಿ ಆಗುತ್ತದೆ. ಅಂದರೆ ಅವರ ಆದಾಯ ಹೆಚ್ಚಾಗಿ ಅವರ ಅನುಭೋಗ ಹೆಚ್ಚಾದರೆ ಇವರ ಒಂದು ಅನುಭೋಗವೂ ಸಹ ಹೆಚ್ಚಾಗುತ್ತೆ ಎನ್ನುವಂಥದ್ದು ಇದರ ಅಭಿಪ್ರಾಯ. ಸೆಲ್ಲಿಂಗ್ ಎಫರ್ಟ್, ಮಾರಾಟ ತಂತ್ರ ಅಥವಾ ಗಿವನ್ ದ ಲೆವೆಲ್ ಆಫ್ ಇನ್ಕಮ್ ಇನ್ an increase in selling effort may increase the total volume of consumers expenditure, but this factor has not been given much attention in the theory of aggregate demand. ಸಮಗ್ರ ಬೇಡಿಕೆಗೆ ಇಲ್ಲಿ ಕಾರ್ಯವನ್ನು ಸಿದ್ಧಾಂತದಲ್ಲಿ ನಾವು ನೋಡಿದಾಗ ನಮ್ಮ ಆದಾಯ ಹೆಚ್ಚಾದರೆ ನಮ್ಮ ಮಾರಾಟದ ಒಂದು ಸಾಮರ್ಥ್ಯವೂ ಸಹ ಹೆಚ್ಚಾಗುತ್ತೆ. ಟೋಟಲ್ ವ್ಯಾಲ್ಯೂಮ್ ಆಫ್ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್, ಅವರ ಅನುಭವ ಅಂದರೆ ಜನರ ಅನುಭೋಗದ ಒಂದು ಖರ್ಚು ಸಹ ಅಥವಾ ವೆಚ್ಚವೂ ಸಹ ಹೆಚ್ಚಾಗುತ್ತೆ. ಬಟ್ ದಿಸ್ ಫ್ಯಾಕ್ಟರ್ ಹ್ಯಾಸ್ ನಾಟ್ ಬೀನ್ ಗಿವನ್ ಮಚ್ ಅಟೆನ್ಷನ್ ಇನ್ ದ ಥಿಯರಿ ಆಫ್ ಅಗ್ರಿಗೇಟ್ ಡಿಮಾಂಡ್. ಅಂದರೆ ಇದು ಬೇಡಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದಿಲ್ಲ. ಅಂದರೆ ಪ್ರಚಾರ ಮತ್ತು ಮಾರಾಟ ತಂತ್ರ ನಾವು ಇದನ್ನು ಅಂತ ಹೇಳ್ಬೋದು ಇಲ್ಲಿ.
ಪ್ರಚಾರ ಮತ್ತು ಮಾರಾಟ ತಂತ್ರ ಏನಪ್ಪ ಅಂತಂದರೆ ಅನುಭೋಗಿ ಕ್ರಿಯೆಯ ಮೇಲೆ ತಮ್ಮದೇ ಆದಂತಹ ಪ್ರಭಾವವನ್ನು ಅದು ಬೀರುತ್ತೆ. ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಸೇಲ್ಸ್ ಟೆಕ್ನಿಕ್ಸ್ ಅಂತ ಕರಿಬೋದು. ಸೆಲ್ಲಿಂಗ್ ಆಫರ್ಟಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಸೇಲ್ಸ್ ಟೆಕ್ನಿಕ್ಸ್ ಅಂತ ಪ್ರಚಾರ ಮತ್ತು ಮಾರಾಟ ತಂತ್ರ ಅಡ್ವರ್ಟೈಸ್ಮೆಂಟ್ ಅನ್ನುವಂಥದ್ದು ಹೆಚ್ಚಾದರೆ ಅನುಭೋಗ ಕ್ರಿಯೆಯ ಮೇಲೆ ಇದು ಪ್ರಭಾವವನ್ನು ಬೀರುತ್ತೆ. ಕನ್ಸ್ಯೂಮರ್ ಒಂದು ನಿರ್ದಿಷ್ಟ ವಸ್ತುವಿಗೆ ಹೆಚ್ಚಿನ ಪ್ರಚಾರ ನೀಡಿದರೆ ಹಾಗೂ ಅದರ ಮಾರಾಟ ವೃದ್ಧಿಗೆ ಪ್ರಯತ್ನಗಳನ್ನು ಕೈಗೊಂಡರೆ ಅದಕ್ಕೆ ಬೇಡಿಕೆ ಹೆಚ್ಚುವುದು ಸ್ವಾಭಾವಿಕ. ಸಹಜವಾಗಿ ನಾವು ಅದನ್ನು ಮಾರಾಟ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ಪಡ್ತಾ ಇರೋದ್ರಿಂದಾಗಿ ಅಲ್ಲಿ ಬೇಡಿಕೆ ಹೆಚ್ಚುವುದು ಸಹಜ. ಪರಿಣಾಮವಾಗಿ ಅನುಭೋಗ ಕ್ರಿಯೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಅಂದರೆ ನೀವು ಎಷ್ಟು ಅಡ್ವರ್ಟೈಸ್ಮೆಂಟನ್ನು ಮಾಡ್ತೀರೋ, ಎಷ್ಟು ಟೆಕ್ನಿಕ್ಸನ್ನು ಉಪಯೋಗಿಸ್ತಿರೋ, ಸೇಲ್ಸ್ ಟೆಕ್ನಿಕ್ಸನ್ನು, ಅಷ್ಟು ಅಲ್ಲಿ ಅನುಭೋಗ ಕ್ರಿಯೆ ಅನ್ನುವಂಥದ್ದು ಅಂದರೆ ಕನ್ಸಪ್ಷನ್ ಫಂಕ್ಷನ್ ಅನ್ನುವಂಥದ್ದು ಸಹ ಏನಾಗುತ್ತೆ, ಹೈ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ರಿಲೇಟಿವ್ ಪ್ರೈಸಸ್, ಬೆಲೆ. ರಿಲೇಟಿವ್ ಪ್ರೈಸಸ್ ಅಂದರೆ ಇಲ್ಲಿ ನಮಗೆ there is a tendency among economists to ignore the effect of changes in relative prices on the aggregate demand. ಬೆಲೆ ಅನ್ನುವಂತಹದ್ದು ಅದು ಸಹ ಬೇಡಿಕೆಯನ್ನು ನಿರ್ಧರಿಸುತ್ತೆ. ಬೆಲೆ ಏರಿಕೆಯೊಡನೆ ನೈಜ ಆದಾಯ ಕಡಿಮೆ ಆಗುವುದರಿಂದ ಅನುಭೋಗ ಪ್ರವೃತ್ತಿ ಕಡಿಮೆ ಆಗುತ್ತೆ. ಬೆಲೆಗಳು ಹೆಚ್ಚಾದಂತೆ ತಮ್ಮ ಸರಕುಗಳನ್ನು ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಏಕೆಂದರೆ ನೈಜ ಆದಾಯ ಅನ್ನುವಂಥದ್ದು ಕಡಿಮೆ ಆಗೋದ್ರಿಂದಾಗಿ. ಏಕೆಂದರೆ ಬೆಲೆಗಳು ಕುಸಿದಾಗ ಜನರ ಬಳಿ ಸರಕುಗಳನ್ನು ಖರೀದಿಸಲು ಹೆಚ್ಚಿನ ಪ್ರಮಾಣದ ಹಣವು ಉಳಿಯುತ್ತದೆ. ಬೆಲೆಗಳು ಇಳಿದರೆ ಅನುಭೋಗ ಪ್ರವೃತ್ತಿ ಹೆಚ್ಚಾಗುತ್ತೆ. ಹಾಗಾಗಿ ಬೆಲೆಗಳು ಕುಸಿದಾಗ ಜನರ ಬಳಿ ಕೊಳ್ಳುವಂತಹ ಶಕ್ತಿ ಹೆಚ್ಚಾಗೋದ್ರಿಂದಾಗಿ ಸರಕುಗಳನ್ನು ಖರೀದಿಸಲು ಹೆಚ್ಚು ಪ್ರಮಾಣದ ಹಣವನ್ನು ಅವರು ಖರ್ಚು ಮಾಡ್ತಾರೆ. ದೇರ್ ಈಸ್ ಟೆಂಡೆನ್ಸಿ ಅಮಾಂಗ್ ಎಕನಾಮಿಕ್ಸ್ to ignore the effect of changes in relative prices on the aggregate demand, but in fact changes in relative prices can affect aggregate consumer demand. ಅದು ಅನುಭೋಗದ ಒಂದು ಒಟ್ಟು ಅನುಭೋಗದ ಬೇಡಿಕೆಯ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ ಅಂತ. ನೆಕ್ಸ್ಟ್, ವ್ಯಾಲ್ಯೂಮ್ ಆಫ್ ವೆಲ್ತ್. ದ ಲಾರ್ಜರ್ ದ ವೆಲ್ತ್ possessed by a person, the lower would be its marginal utility to him, and as such the weaker would be the desire to add to future wealth by reducing current consumption. ಸಂಪತ್ತಿನ ಹಂಚಿಕೆ ಅಥವಾ ವ್ಯಾಲ್ಯೂಮ್ ಆಫ್ ವೆಲ್ತ್ ಅಂತ ಅಂದರೆ ಇಲ್ಲಿ ನಾವು ನಮ್ಮ ಆರೋಗ್ಯದ ಒಂದು ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು, ಕ್ಷೇಮಾಭಿವೃದ್ಧಿಗೋಸ್ಕರ ಅಂತ ಹೇಳಿ, ಸಂಪತ್ತಿಗೋಸ್ಕರ ಅಂತ. ದ ಲಾರ್ಜರ್ ವೆಲ್ತ್ ಪೊಸೆಸ್ಡ್ ಬೈ ಎ ಪರ್ಸನ್. ಸಂಪತ್ತು ಕೆಲವೇ ಜನರಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಆದರೆ ಸಂಪತ್ತಿನ ಹಂಚಿಕೆಯಲ್ಲಿ ತೀವ್ರ ಅಸಮಾನತೆಗಳಿದ್ರೆ ಅನುಭೋಗ ಪ್ರವೃತ್ತಿ ಕಡಿಮೆ ಇರುತ್ತೆ. ದ ಲೋಯರ್ ವುಡ್ ಬಿ ಇಟ್ಸ್ ಮಾರ್ಜಿನಲ್ ಯುಟಿಲಿಟಿ ಟು ಹಿಮ್ ಆ್ಯಂಡ್ ಎಸ್ ಸಚ್ ದ ವೀಕರ್ ವುಡ್ ಬಿ ದ ಡಿಸೈರ್ ಟು ಹ್ಯಾಡ್ ಟು ಫ್ಯೂಚರ್ ವೆಲ್ತ್ ಬೈ ರಿಡ್ಯೂಸಿಂಗ್ ಕರೆಂಟ್ ಕನ್ಸಂಪ್ಷನ್. ಅಂದರೆ ಇಲ್ಲಿ ಸಚ್ ವೀಕರ್, ಯಾರು ವೀಕ್ ಆಗಿರ್ತಾರೋ ಅವರು ಡಿಸೈರ್ ಟು ಹ್ಯಾಡ್ ಫ್ಯೂಚರ್ ವೆಲ್ತ್ ಬೈ ರಿಡ್ಯೂಸಿಂಗ್ ಕರೆಂಟ್ ಕನ್ಸಂಪ್ಷನ್ ಅಂದರೆ ಪ್ರಸ್ತುತದ ಒಂದು ಅನುಭವಕ್ಕಿಂತ ಒಂದು ಭವಿಷ್ಯತ್ತಿಗೆ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅಂತ ಇಲ್ಲಿ. ಅದೇ ರೀತಿ ನಾವು ಸಂಪತ್ತಿನ ಹಂಚಿಕೆಯನ್ನು ಸಹ ಇದರಲ್ಲಿ ನೋಡ್ಬೋದು. ಸಂಪತ್ತು ಕೆಲವೇ ಜನರಲ್ಲಿ ಕೇಂದ್ರೀಕೃತವಾಗಿದ್ದರೆ ಸಂಪತ್ತಿನ ಹಂಚಿಕೆ ತೀವ್ರ ಅಸಮಾನತೆಗಳು ಇದ್ದಿದ್ದೇ ಆದರೆ ಅನುಭೋಗ ಪ್ರವೃತ್ತಿ ಕಡಿಮೆ ಇರುತ್ತೆ. ಬದಲಾಗಿ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಿದ್ದಷ್ಟು ಅನುಭೋಗ ಪ್ರವೃತ್ತಿ ಅಧಿಕವಾಗಿರುತ್ತೆ. ಏಕೆಂದರೆ ಸಂಪತ್ತು ಎಲ್ಲರ ನಡುವೆ ಸಾಕಷ್ಟು ಸಮಾನವಾಗಿ ಹಂಚಿಕೆಯಾಗಿರುವಾಗ ಎಲ್ಲರ ಗಮನಾರ್ಹವಾದ ಪ್ರಮಾಣದ ಕೊಳ್ಳುವ ಶಕ್ತಿಯನ್ನು ಪಡ್ಕೊಳ್ತಾರೆ. 12th one, ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್, ಜನಸಂಖ್ಯಾ ಅಂಶಗಳು. ಈ ಜನಸಂಖ್ಯಾ ಅಂಶಗಳು ಏನು ಪರಿಣಾಮ ಮಾಡ್ತವೆ? ಇವನ್ ಅಟ್ ಎ ಗಿವನ್ ಲೆವೆಲ್ ಆಫ್ ಇನ್ಕಮ್ ದ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೇ ಡಿಫರ್ ಫ್ರಮ್ ಫ್ಯಾಮಿಲಿ ಟು ಫ್ಯಾಮಿಲಿ. ಒಂದು ಕುಟುಂಬದಿಂದ ಮತ್ತೊಂದು ಕುಟುಂಬಕ್ಕೆ ವ್ಯತ್ಯಾಸ ಇರುವಂಥದ್ದನ್ನು ನೋಡ್ತೀವಿ. ಯಾವುದರಲ್ಲಿ? ಅನುಭೋಗ ವೆಚ್ಚದಲ್ಲಿ. ಸಚ್ ಡಿಫರ್ಸ್ ಕನ್ಸಂಪ್ಷನ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೈ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್ ವಿಚ್ ಇನ್ಕ್ಲೂಡ್ ಸೈಜ್ ಆಫ್ ದ ಫ್ಯಾಮಿಲಿ. ಅದು ಅನುಭೋಗ ಅನ್ನುವಂಥದ್ದು ಕುಟುಂಬದ ಒಂದು ಗಾತ್ರವನ್ನು ಸಹ ಅವಲಂಬಿಸಿರುತ್ತೆ. ಪ್ಲೇಸ್ ಆಫ್ ರೆಸಿಡೆನ್ಸಿ, ಮತ್ತು ಅದು ಯಾವ ಪ್ರದೇಶದಲ್ಲಿದೆ ಅನ್ನುವಂಥದ್ದನ್ನು ನಿರ್ಧರಿಸುತ್ತೆ. ಆಕ್ಯುಪೇಷನ್, ಅವರ ಉದ್ಯೋಗವನ್ನು. ಅದರ್ ಥಿಂಗ್ಸ್ ರಿಮೈನಿಂಗ್ ಅನ್ಚೇಂಜ್ಡ್ ದ ಲಾರ್ಜ್ ಸೈಜ್ಡ್ ಫ್ಯಾಮಿಲೀಸ್ ವುಡ್ ಸ್ಪೆಂಡ್ ಮೋರ್. ಹಾಗಾಗಿ ಇಷ್ಟರ ಅಂಶವಾಗುತ್ತದೆ. ಆದರೆ ಅದರ್ ಥಿಂಗ್ ಇನ್ನೊಂದು ಕಡೆಯಿಂದ ನೋಡಿದಾಗ ಅನ್ಚೇಂಜ್ಡ್ ಲಾರ್ಜರ್ ಸೈಜ್ಡ್ ಫ್ಯಾಮಿಲೀಸ್ ವುಡ್ ಸ್ಪೆಂಡ್ ಮೋರ್. ಆದರೆ ಈ ಅವಿಭಕ್ತ ಕುಟುಂಬಗಳು ಇದ್ದರೆ ಅವರು ಹೆಚ್ಚು ವೆಚ್ಚವನ್ನು ಮಾಡ್ತಾರೆ. ಫ್ಯಾಮಿಲೀಸ್ ವಿತ್ ಚಿಲ್ಡ್ರನ್ ಆಫ್ ಕಾಲೇಜ್ ಏಜ್ ವುಡ್ ಸ್ಪೆಂಡ್ ಮೋರ್ ದೋಸ್ ವಿತ್ ಚಿಲ್ಡ್ರನ್ ಆರ್ ಆಫ್ ಪ್ರೈಮರಿ ಸ್ಕೂಲ್ ಏಜ್ ಫರ್. ಅದೇ ಕಾಲೇಜ್ ಲೆವೆಲ್ನ ಮಕ್ಕಳು ಇದ್ದರೆ ಅಂತಹ ಒಂದು ಕುಟುಂಬದಲ್ಲೂ ಸಹ ಹೆಚ್ಚು ವೆಚ್ಚವನ್ನು ಮಾಡಲಾಗುತ್ತೆ ಪ್ರೈಮರಿ ಸ್ಕೂಲ್ನ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ. ಅರ್ಬನ್ ಫ್ಯಾಮಿಲೀಸ್ ಯಾವ ಟೆಂಡೆನ್ಸಿ ಟು ಸ್ಪೆಂಡ್ ಮೋರ್ ದ್ಯಾನ್ ರೂರಲ್ ಫ್ಯಾಮಿಲೀಸ್. ಮತ್ತು ನಗರ ಪ್ರದೇಶದಲ್ಲಿರುವಂತಹ ಕುಟುಂಬಗಳು ಸಹ ಹೆಚ್ಚು ಹಳ್ಳಿಗಳ ಅಥವಾ ಗ್ರಾಮೀಣ ಪ್ರದೇಶಗಳ ಒಂದು ಕುಟುಂಬಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಹೆಚ್ಚು ವೆಚ್ಚವನ್ನು ಮಾಡ್ತವೆ ಅಂತ.
ಇಲ್ಲಿ ಜನಸಂಖ್ಯೆಗೆ ಸಂಬಂಧಿಸಿದಂತಹ ಬದಲಾವಣೆಗಳು ಅನುಭೋಗಿ ವೆಚ್ಚದ ಮೇಲೆ ಗಮನಾರ್ಹವಾದ ಪ್ರಭಾವವನ್ನು ಬೀರ್ತವೆ. ಜನಸಂಖ್ಯೆಯ ಗಾತ್ರ, ಸಂಯೋಜನೆ, ಸ್ತ್ರೀ ಪುರುಷರ ಪ್ರಮಾಣ, ವಯೋಮಾನ, ಜನಸಂಖ್ಯಾ ವೃತ್ತಿಪರ ಹಂಚಿಕೆ, ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶಗಳ ನಡುವೆ ಜನಸಂಖ್ಯಾ ಹಂಚಿಕೆ ಮೊದಲಾದ ಸಂಗತಿಗಳು ಅನುಭೋಗದ ಮಟ್ಟವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದಿವೆ. ಇಲ್ಲಿ ನಾನು ಹೇಳಿದೆ ಏನೋ ಫ್ಯಾಮಿಲಿ, ಪ್ಲೇಸ್ ಟು ರೆಸಿಡೆನ್ಸಿ, demographic factors such difference consumption can be explained by demographic factors which include size, place, occupation, other remaining unchanged large sized families with children of college age, primary school age, urban families and rural families. ಅಂದರೆ ಇಲ್ಲಿ ಗಾತ್ರ, ಸಂಯೋಜನೆ, ಸ್ತ್ರೀ ಪುರುಷರ ಪ್ರಮಾಣ, ವಯೋಮಾನ, ಜನಸಂಖ್ಯೆಯ ವೃತ್ತಿಪರ ಹಂಚಿಕೆ, ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶಗಳ ನಡುವಿನ ಜನಸಂಖ್ಯಾ ಹಂಚಿಕೆ ಮೊದಲಾದ ಸಂಗತಿಗಳು ಅನುಭೋಗದ ಮೇಲೆ ಪ್ರಭಾವವನ್ನು ಅಥವಾ ಅನುಭೋಗದ ಮಟ್ಟವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವಂತಹ ಪ್ರವೃತ್ತಿಯನ್ನು ಹೊಂದಿವೆ. ಆದರೆ ಈ ಅಂಶ ಅಲ್ಪಾವಧಿಗೆ ಬದಲಾಗಿ ದೀರ್ಘಾವಧಿಗೆ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಅನ್ನುವಂಥದ್ದು. ನೆಕ್ಸ್ಟು ಟರ್ಮ್ಸ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್. ಟರ್ಮ್ಸ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್ ಅಂತಂದರೆ ಇಲ್ಲಿ ದ ಟರ್ಮ್ಸ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್ ಎಕ್ಸರ್ಟ್ ಆನ್ ಇಂಪಾರ್ಟೆಂಟ್ ಇನ್ಫ್ಲೂಯೆನ್ಸ್ ಆನ್ ಕನ್ಸ್ಯೂಮರ್ ಪರ್ಚೇಸಸ್ ಆಫ್ ಡ್ಯೂರಬಲ್ಸ್. ಅನುಭವಿಗಳು ಯಾವುದನ್ನು ಹೆಚ್ಚು ಬಾಳಿಕೆ ಬರುವಂತಹ ಸರಕುಗಳನ್ನು ಕೊಂಡುಕೊಳ್ತಾರೆ ಅನ್ನೋದರ ಮೇಲೆ. In recent years, there has been considerable increase in the volume of purchase of consumer durables financed by consumer credit. It is generally recognized that interest rate paid in installment credit is not so much important. ಅದರಲ್ಲಿ ಪ್ರಮುಖವಾಗಿ ಅನುಭವಿಗಳು ಟರ್ಮ್ಸ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್, ಅವರ ಅನುಭವಗಳ ಒಂದು ಕ್ರೆಡಿಟ್ ಹೇಗಿರುತ್ತೆ ಅಂತಂದರೆ ಅನುಭೋಗ ಕ್ರಿಯೆಯನ್ನು ಅನುಭೋಗಿ ಸಾಲದ ಲಭ್ಯತೆಯನ್ನು ಅವಲಂಬಿಸಿರುತ್ತೆ. ಟರ್ಮ್ಸ್ ಕನ್ಸ್ಯೂಮರ್ ಕ್ರೆಡಿಟ್ ಎಕ್ಸರ್ಟ್ ಆ್ಯನ್ ಇಂಪಾರ್ಟೆಂಟ್ ಇನ್ಫ್ಲೂಯೆನ್ಸ್ ಆನ್ ಕನ್ಸ್ಯೂಮರ್ ಪರ್ಚೇಸಸ್ ಆಫ್ ಡ್ಯೂರಬಲ್ಸ್ ಅಂದರೆ ಅವರ ಒಂದು ಲಭ್ಯತೆಯನ್ನು, ಸಾಲದ ಲಭ್ಯತೆಯನ್ನು ಅವಲಂಬಿಸಿರುತ್ತೆ. ಇನ್ ರೀಸೆಂಟ್ ಇಯರ್ಸ್ there has been considerable increase in the volume of purchase of consumer durables ಫೈನಾನ್ಸ್ಡ್ ಬೈ ದ ಕನ್ಸ್ಯೂಮರ್ ಕ್ರೆಡಿಟ್. ಅವರಿಗೆ ಹೆಚ್ಚು ಸಾಲಗಳು ಲಭ್ಯ ಆಗಿದ್ದೇ ಆದರೆ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಸಾಲಗಳನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಅವರ ಅನುಭವದ ಪ್ರಮಾಣ ಸಹ ಹೆಚ್ಚಾಗುತ್ತೆ. ಇಟ್ ಈಸ್ ಜನರಲಿ ರೆಕಗ್ನೈಸ್ಡ್ ದಟ್ ಇಂಟ್ರೆಸ್ಟ್ ರೇಟ್ ಪೇಯ್ಡ್ ಆನ್ ಇನ್ಸ್ಟಾಲ್ಮೆಂಟ್ ಕ್ರೆಡಿಟ್ ಇಸ್ ನಾಟ್ ಸೋ ಮಚ್ ಇಂಪಾರ್ಟೆನ್ಸ್. ಅವರಿಗೆ ಬಡ್ಡಿ ದರ ಆಗಲಿ ಅಥವಾ ಈ ಥರ ಇದರ ಮೇಲೆ ಆಗಲಿ ಮಹತ್ವ ಇರೋದಿಲ್ಲ. ಇನ್ಸ್ಟಾಲ್ಮೆಂಟಲ್ಲಿ ಅದನ್ನು ನಾವು ಸಾಲವನ್ನು ಕಟ್ಟೋದ್ರಿಂದಾಗಿ ಹೆಚ್ಚು ಅನುಭವವನ್ನು ಮಾಡ್ತಾರೆ ಅಂತ. ಅಂದರೆ ಅನುಭೋಗ ಕ್ರಿಯೆ ಅನುಭೋಗಿ ಸಾಲದ ಲಭ್ಯತೆಯನ್ನು ಅವಲಂಬಿಸಿರುತ್ತೆ. ಬ್ಯಾಂಕ್ಗಳು ಅನುಭವಗಳಿಗೆ ಅಧಿಕ ಪ್ರಮಾಣದ ಸಾಲವನ್ನು ಒದಗಿಸಿದ್ದೇ ಆದರೆ ಅನುಭೋಗ ಕ್ರಿಯೆ ಹೆಚ್ಚಾಗುತ್ತೆ. ಬದಲಾಗಿ ಸಾಲದ ಲಭ್ಯತೆ ಕಡಿಮೆ ಆದರೆ ಅನುಭೋಗ ಪ್ರವೃತ್ತಿಯು ಸಹ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಪರ್ಮನೆಂಟ್ ಇನ್ಕಮ್ ಅಂದ್ರೇನು? ನಿರ್ದಿಷ್ಟವಾಗಿ ಆದಾಯ ಅನ್ನೋದು ಬರ್ತಾ ಇರಬೇಕು. ಫ್ಯಾಮಿಲಿ ಎಕ್ಸ್ಪೆಂಡಿಚರ್ ಆನ್ ಕನ್ಸಂಪ್ಷನ್ ಇಸ್ ಡೆಟರ್ಮೈನ್ಡ್ ನಾಟ್ ಬೈ ಕರೆಂಟ್ ಇನ್ಕಮ್ ಬಟ್ ಬೈ ಇಟ್ಸ್ ಪರ್ಮನೆಂಟ್ ಇನ್ಕಮ್. ಜನರ ಆದಾಯ ಅಧಿಕ ಆಗಿದ್ದರೆ ಅನುಭೋಗ ಕ್ರಿಯೆ ಹೆಚ್ಚಾಗುತ್ತೆ, ಆದಾಯ ಕಡಿಮೆ ಆದರೆ ಅನುಭೋಗ ಕ್ರಿಯೆ ಕಡಿಮೆ ಆಗುತ್ತೆ. ಅಂದರೆ ಆದಾಯ ಮತ್ತು ಅನುಭೋಗ ನಡುವೆ ನೇರವಾದಂತಹ ಸಂಬಂಧ ಇದೆ. ಆದರೆ ಯಾವುದೇ ಒಂದು ಕುಟುಂಬ ಯಾವ ರೀತಿ ಅನುಭೋಗದ ಮೇಲೆ ಖರ್ಚನ್ನು ಮಾಡುತ್ತೆ ಅಂತಂದರೆ ಅವರು ಪ್ರಸ್ತುತದ ಅನುಭೋಗದ ಅವರ ಆದಾಯದಿಂದ ಅಲ್ಲ, ಅವರಿಗೆ ನಿರಂತರವಾದಂತಹ ಆದಾಯ ಅನ್ನುವಂಥದ್ದು ಇದ್ದಾಗ ಅನುಭೋಗ ಕ್ರಿಯೆ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಅವರ ನಿರಂತರ ಆದಾಯ ಅನ್ನುವಂಥದ್ದು ಇಲ್ಲದಲೇ ಇದೆ, ಪ್ರಸ್ತುತ ಆದಾಯ ಅಷ್ಟೇ ಆದರೆ ಅಲ್ಲಿ ಅನುಭೋಗ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ನೆಕ್ಸ್ಟು ಕನ್ಸ್ಯೂಮರ್ ಡ್ಯೂರಬಲ್ಸ್. ಲಾಸ್ಟ್ ಒನ್ ಇದು. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತಂದರೆ ಏನಪ್ಪ ಅಂದರೆ ಎಷ್ಟು ಬಾಳಿಕೆ ಬರುತ್ತೆ ಸರಕುಗಳು ಅಂತ. ಅನುಭೋಗ ಸರಕುಗಳ ಬಾಳಿಕೆ. ದ ಶಾರ್ಟ್ ರನ್ ಇನ್ಸ್ಟೆಬಿಲಿಟಿ ಆಫ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇನ್ ರಿಲೇಷನ್ ಟು ದ ಇನ್ಕಮ್. ಬಹುಕಾಲ ಬಾಳಿಕೆ ಬರುವಂತಹ ಅಥವಾ ಬಹುಕಾಲ ಬಾಳುವ ಅನುಭೋಗಿ ಸರಕುಗಳ ಖರೀದಿದು. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂದರೆ ಬಾಳಿಕೆ ಬರುವಂತಹ ಒಂದು ಡ್ಯೂರಬಲ್ಸ್ ಬಹುಕಾಲ ಬಾಳಿಕೆ ಬರುವಂಥದ್ದು. ದ ಶಾರ್ಟ್ ಟರ್ಮ್ ಇನ್ಸ್ಟೆಬಿಲಿಟಿ ಆಫ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇನ್ ರಿಲೇಷನ್ ಟು ಇನ್ಕಮ್ ಇನ್ ಕನ್ಸಿಡರಬಲಿ concentrated in the area of consumer durables. The logic of the consumption function suggests that it is the current services rendered by durable goods which are desired in an amount related to current income. The purchase of durables are considerably influenced by the size of the existing stock of durable goods possessed by the consumers. ಇಲ್ಲಿ ಅನುಭೋಗಿಗಳು ತನ್ನ ಅನುಭೋಗದ ಒಂದು ಗಾತ್ರವನ್ನು ಇರಿಸಬೇಕಾದ್ರೆ, ಅಂದರೆ ಬಹುಕಾಲ ಬಾಳಿಕೆ ಬರುವಂತಹ ಸರಕನ್ನು ತೆಗೆದುಕೊಳ್ಬೇಕಾದ್ರೆ ಶಾರ್ಟ್ ಟರ್ಮ್ ಇನ್ಸ್ಟೆಬಿಲಿಟಿ ಆಫ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇನ್ ರಿಲೇಷನ್ ಟು ಇನ್ಕಮ್ ಇನ್ ಕನ್ಸಿಡರಬಲಿ ಕನ್ಸಂಟ್ರೇಟೆಡ್ ಇನ್ ದ ಏರಿಯಾ ಆಫ್ ಕನ್ಸ್ಯೂಮರ್ ಡ್ಯೂರಬಲ್ಸ್. ಆ ಸರಕುಗಳು ಎಷ್ಟು ಕಾಲ ಬಾಳಿಕೆ ಬರ್ತವೆ ಅಂತ ನೋಡ್ತಾರೆ. ದ ಲಾಜಿಕ್ ಆಫ್ ದ ಕನ್ಸಂಪ್ಷನ್ ಫಂಕ್ಷನ್ ಸಜೆಸ್ಟ್ ದಟ್ ಇಟ್ ಈಸ್ ದ
ಕರೆಂಟ್ ಸರ್ವಿಸ್ ರೆಂಡರ್ಡ್ ಬೈ ದ ಡ್ಯೂರಬಲ್ ಗೂಡ್ಸ್ ವಿಚ್ ಆರ್ ಡಿಸೈರ್ಡ್ ಇನ್ ಅಮೌಂಟ್ ರಿಲೇಟೆಡ್ ಟು ಕರೆಂಟ್ ಇನ್ಕಮ್. ತನ್ನ ಆದಾಯದ ಅಂದರೆ ಇಲ್ಲಿ ಆ ಸರಕಿನ ಒಂದು ಬೆಲೆ ಬಾಳುವಂತಹ ಸರಕುಗಳಾಗಿರ್ತವೆ, ಆ ಸರಕುಗಳ ಒಂದು ಆಧಾರದ ಮೇಲೆ ಅವರು ತೆಗೆದುಕೊಳ್ತಾರೆ. ದ ಪರ್ಚೇಸ್ ಆಫ್ ಡ್ಯೂರಬಲ್ಸ್ ಆರ್ ಕನ್ಸಿಡರ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಸೈಜ್ ಆಫ್ ದ ಎಕ್ಸಿಸ್ಟಿಂಗ್ ಸ್ಟಾಕ್. ಅಂದರೆ ಜನರು ದೂರದರ್ಶಕ ಅಂದರೆ ಡ್ಯೂರಬಲ್ಸ್ ಮೀನ್ಸ್ ಬಾಳಿಕೆ ಬರುವಂತಹ ಸರಕುಗಳು. ಈ ಬಾಳಿಕೆ ಬರುವಂತಹ ಸರಕುಗಳ ಮೇಲೆ ಅವ್ರು ಖರ್ಚನ್ನು ಮಾಡಬೇಕಾದ್ರೆ ಸರಕುಗಳನ್ನ ಮೊದಲೇ ಈಗ ಆಲ್ರೆಡಿ ಅವ್ರು ಖರೀದಿಸಿದರೆ ಇನ್ನು ಮುಂದೆ ಅವುಗಳನ್ನ ಖರೀದಿಸುವ ಅವಶ್ಯಕತೆ ಇರುವುದಿಲ್ಲ. ಇದರಿಂದಾಗಿ ಅನುಭೋಗ ಕ್ರಿಯೆ ಸಹಜವಾಗಿ ಕಡಿಮೆ ಆಗುತ್ತೆ. ಇಲ್ಲ ಅವರು ಹೊಸ್ದಾಗಿ ಖರೀದಿಸಬೇಕು ಅಂದರೆ ಅನುಭವ ಕ್ರಿಯೆ ಹೆಚ್ಚಾಗುತ್ತೆ. ಉದಾಹರಣೆಗೆ ಬಾಳಿಕೆ ಬರುವಂತಹ ಸರಕುಗಳು ಯಾವುದಪ್ಪ ಅಂದರೆ ದೂರದರ್ಶನ ಇರ್ಬೋದು, ಅಂದರೆ ಟಿ ವಿ, ಕಾರು, ರೆಫ್ರಿಜರೇಟರ್ಗಳಿರ್ಬೋದು, ವಾಷಿಂಗ್ ಮಿಷನ್ಗಳಿರ್ಬೋದು, ನಿಮ್ಮ ಮಿಕ್ಸಿ ಇರ್ಬೋದು, ಅಥವಾ ಗ್ರೈಂಡರ್ಗಳಿರ್ಬೋದು, ಫ್ಯಾನ್ ಇರ್ಬೋದು, ಫೋನ್ಗಳಿರ್ಬೋದು, ಮೊಬೈಲ್ಗಳಿರ್ಬೋದು ಇತ್ಯಾದಿ ಇವುಗಳು ಬಾಳಿಕೆ ಬರುವಂತಹ ಸರಕುಗಳಿಗೆ ಏನಿದೆಯೋ ಈ ಬಾಳಿಕೆ ಬರುವಂತಹ ಸರಕುಗಳ ಮೇಲೆ ಜನ ಈಗ ಆಲ್ರೆಡಿ ಹೂಡಿಕೆಯನ್ನು ಮಾಡಿದರೆ ಇನ್ಸ್ಟಾಲ್ಮೆಂಟಲ್ಲ ಅಥವಾ ಬೇರೆ ಯಾವುದೋ ರೂಪದಲ್ಲಿ ಅವರು ಆಗ ಆಲ್ರೆಡಿ ತನ್ನ ಆದಾಯದಲ್ಲಿ ಅವರು ಕೊಂಡ್ಕೊಂಡಿದ್ರೆ ಅವುಗಳನ್ನ ಮತ್ತೆ ಕೊಳ್ಳುವಂತಹ ಅವಶ್ಯಕತೆ ಇಲ್ಲದಲೇ ಇರೋದ್ರಿಂದ ಅನುಭೋಗ ಅವರ ಆದಾಯ ಹೆಚ್ಚಾದರೂ ಸಹ ಅನುಭೋಗ ಅನ್ನುವಂಥದ್ದು ಹೆಚ್ಚಾಗೋದಿಲ್ಲ. ಆದರೆ ಅವುಗಳನ್ನು ಕೊಂಡ್ಕೊಂಡಿಲ್ಲ ಅಂತ ಅಂದಾಗ ಅವರ ಅನುಭೋಗ ಪ್ರವೃತ್ತಿ ಸಹಜವಾಗಿಯೇ ಹೆಚ್ಚಾಗುತ್ತೆ ಅನ್ನುವಂಥದ್ದು ಇದು ಸಹ ಅನುಭವ ಕ್ರಿಯೆಯನ್ನು ನಿರ್ಧರಿಸುವ ಪ್ರಮುಖ ಅಂಶ. ಜೊತೆಗೆ ಇಲ್ಲಿ ವ್ಯಕ್ತಿನಿಷ್ಠ ಅಂಶಗಳು ಸಹ ಅಂತ ಹೇಳ್ತೀವಿ ನಾವು. ಇಲ್ಲಿ ವಸ್ತುನಿಷ್ಠ ಅಂಶಗಳಾದ ಕೆಲವು ವ್ಯಕ್ತಿನಿಷ್ಠ ಅಂಶಗಳು ಸಹ ಅನುಭೋಗ ಪ್ರವೃತ್ತಿಯನ್ನು ನಿರ್ಧರಿಸಿವೆ. ಉದಾಹರಣೆಗೆ ಭವಿಷ್ಯದ ಆಕಸ್ಮಿಕಗಳನ್ನು ಎದುರಿಸುವುದಕ್ಕಾಗಿ, ಕುಟುಂಬದ ನಿರ್ವಹಣೆಗಾಗಿ, ಸಟ್ಟ ವ್ಯಾಪಾರಕ್ಕಾಗಿ ಜಿಪುಣತನದಿಂದ ಹಣವನ್ನು ಕೂಡಿರುವ ಪ್ರವೃತ್ತಿ ಬೆಳೆದರೆ ಅನುಭೋಗ ಕ್ರಿಯೆ ಕಡಿಮೆ ಆಗುತ್ತೆ, ಹಾಗೂ ಉಳಿತಾಯ ಪ್ರವೃತ್ತಿ ಹೆಚ್ಚಾಗುತ್ತೆ. ಉದಾಹರಣೆಗೆ ಇವರು ಹೇಳ್ತಾ ಇದ್ದಾರೆ ಭವಿಷ್ಯದ ಆಕಸ್ಮಿಕಗಳನ್ನು ಎದುರಿಸುವುದಕ್ಕೆ, ಸಬ್ಜೆಕ್ಟಿವ್ ಫ್ಯಾಕ್ಟರ್ಸಲ್ಲಿ ಭವಿಷ್ಯದ ಆಕಸ್ಮಿಕಗಳನ್ನು ಎದುರಿಸುವುದಕ್ಕಾಗಿ. ಇನ್ ಫ್ಯೂಚರಲ್ಲಿ ನಮಗೇನು ಅಂತ ಗೊತ್ತಿಲ್ಲ, ಹಾಗಾಗಿ ನಮ್ಮಲ್ಲಿ ಏನೇ ಒಂದು ಸಮಸ್ಯೆಗಳು ಉಂಟಾಗ್ಬೋದು, ಆಕಸ್ಮಿಕಗಳು ಉಂಟಾಗ್ಬೋದು. ನಮ್ಮ ಹಾಸ್ಪಿಟಾಲಿಟಿಗಿರ್ಬೋದು, ಆಕ್ಸಿಡೆಂಟ್ಗಳಾಗಿರ್ಬೋದು, ಅಥವಾ ಮ್ಯಾರೇಜ್ಗಳಿರ್ಬೋದು, ಅಥವಾ ಯಾವುದೋ ಒಂದು ಹೋಮ್ ಸೆರೆಮನಿಗಳಿರ್ಬೋದು ಇತ್ಯಾದಿಗಳನ್ನು ನಾವು ಮಾಡಬೇಕಾದ್ರೆ ನಮಗೇನು ಬೇಕು ಅಂದರೆ ಹಣ ಬೇಕು. ಹಾಗಾಗಿ ಅಂತಹವುಗಳನ್ನು ಭವಿಷ್ಯದ ಆಕಸ್ಮಿಕಗಳನ್ನು ಎದುರಿಸುವುದಕ್ಕಾಗಿ, ಉದಾಹರಣೆಗೆ ಹಾಸ್ಪಿಟಾಲಿಟಿ ಏನೋ ಆಯಿತು ಇದ್ಕಿದ್ದಂಗೆ ಆಸ್ಪತ್ರೆಗೆ ಹೋಗಬೇಕು, ಹಣ ಬೇಕು. ಹಾಗಾಗಿ ನಾವು ಏನನ್ನ ಅನುಭೋಗದ ಪ್ರಮಾಣವನ್ನು ಕಡಿಮೆ ಮಾಡ್ತೀವಿ, ಉಳಿತಾಯವನ್ನು ಹೆಚ್ಚು ಮಾಡ್ತೀವಿ. ಮತ್ತು ಕುಟುಂಬದ ನಿರ್ವಹಣೆಗಾಗಿ, ನಾಳೆ ಯಾರ್ದೋ ಮದುವೆ ಮಾಡಬೇಕು, ಮುಂದಿನ ವರ್ಷ ಮಾಡಬೇಕು ಅಂದಾಗ ಈ ವರ್ಷದಿಂದ ಇನ್ನೂ ಒಂದು 2-3 ವರ್ಷದಿಂದ ಮುಂಚೆನೇ ಏನು ಮಾಡ್ತಾ ಇರ್ತೀವಿ, ಹಣವನ್ನು ಕೂಡಿಡ್ತಾ ಇರ್ತೀವಿ, ಅಂದರೆ ಅನುಭೋಗವನ್ನು ಕಡಿಮೆ ಮಾಡ್ತೀವಿ ಅಂತ. ಜಿಪುಣತನದಿಂದ ಇದು ನಿಮಗೆಲ್ಲ ಗೊತ್ತಾಯಿದೆ. ಕೆಲವರು ಜಿಪುಣರು ಹಣ ಎಷ್ಟೇ ಬಂದರೂ ಸಹ ಅದನ್ನು ಖರ್ಚು ಮಾಡೋದಿಲ್ಲ, ಕೂಡಿಡ್ತಾರೆ. ಹಾಗಾಗಿ ಈ ಜಿಪುಣತನದಿಂದಲೂ ಸಹ ಅನುಭೋಗದ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಅದು ಸಟ್ಟ ವ್ಯಾಪಾರಕ್ಕಾಗಿ ಜನ ನಾಳೆ ಇನ್ನೂ ಲಾಭ ಬರುತ್ತೆ ಅನ್ನುವಂತಹ ಕಾರಣದಿಂದ ಜನ ಏನು ಮಾಡ್ಬೋದು, ಅನುಭೋಗದ ಪ್ರಮಾಣವನ್ನು ಕಡಿಮೆ ಮಾಡಿ ವ್ಯಾಪಾರದ ಮೇಲೆ ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡಬಹುದು. ಇವೆಲ್ಲವೂ ಸಹ ವ್ಯಕ್ತಿನಿಷ್ಠ ಅಂಶಗಳಾಗಿರ್ತವೆ. ಇವುಗಳನ್ನು ಅನುಭೋಗ ಕ್ರಿಯೆಯನ್ನು ಕಡಿಮೆ ಆಗುತ್ತೆ, ಬಟ್ ಉಳಿತಾಯ ಪ್ರವೃತ್ತಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಹಾಗೆ ಭವಿಷ್ಯದ ಬಗ್ಗೆ ನಿರೀಕ್ಷೆಗಳು ಪ್ರಸಕ್ತ ಸನ್ನಿವೇಶಗಳಿಂದ ಮಾತ್ರ ಆದರೆ ಭವಿಷ್ಯದ ಬದಲಾವಣೆಗಳು ಸಹ ಬಗೆಗಿನ ನಿರೀಕ್ಷೆಗಳಿಂದಲೂ ಸಹ ಅನುಭೋಗ ಪ್ರವೃತ್ತಿ ಪ್ರಭಾವಕ್ಕೆ ಒಳಗಾಗುತ್ತೆ, ಅಂದರೆ ಹೆಚ್ಚು ಅಥವಾ ಕಡಿಮೆ ಆಗುತ್ತೆ. ಉದಾಹರಣೆಗೆ ಭವಿಷ್ಯದಲ್ಲಿ ಆದಾಯ ಹೆಚ್ಚಾಗುತ್ತೆ ಅಂತ ನಿರೀಕ್ಷೆ ಇದ್ದರೆ ಅನುಭೋಗ ಪ್ರವೃತ್ತಿ ಹೆಚ್ಚಾಗುತ್ತೆ. ಯುದ್ಧ ಮೊದಲಾದವುಗಳಿಂದ ವಸ್ತುಗಳ ಕೊರತೆ ಸಂಭವಿಸುತ್ತೆ ಅಂತ ಜನ ಭಾವಿಸಿದ್ರೆ ಪ್ರಸ್ತುತದಲ್ಲಿ ಅವರ ವಸ್ತುಗಳನ್ನು ಕೊಂಡುಕೊಳ್ಳುವಂತಹದ್ದು ಜಾಸ್ತಿ, ಅಂದರೆ ಸರಕುಗಳನ್ನು ಶೇಖರಣೆ ಮಾಡಿ ಅಥವಾ ದಾಸ್ತಾನು ಮಾಡುವಂತಹದಕ್ಕೆ ಅವ್ರು ಮುಂದಾಗ್ತಾರೆ. ಹಾಗಾಗಿ ಅನುಭೋಗ ಪ್ರವೃತ್ತಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ವಸ್ತುಗಳ ಲಭ್ಯತೆ, ಅವೈಲಬಿಲಿಟಿ. ಅನುಭೋಗಿ ವಸ್ತುಗಳು ಯಥೋಚಿತವಾಗಿ ಲಭ್ಯವಿಲ್ಲದಿದ್ದರೆ ಅನುಭೋಗ ಪ್ರವೃತ್ತಿ ಕಡಿಮೆ. ಸಹಜವಾಗಿ ಮಾರುಕಟ್ಟೆಯಲ್ಲಿ ಸರಕುಗಳು ಸಿಗ್ತಲೇ ಇಲ್ಲ ಅಂತಂದರೆ ಸಹಜವಾಗಿ ಏನಾಗಿರುತ್ತೆ, ಅನುಭೋಗ ಪ್ರವೃತ್ತಿ ಕಡಿಮೆ ಇರುತ್ತೆ. ಯಾಕೆಂದರೆ ಆದಾಯ ಅಧಿಕವಾಗಿದ್ದರೂ ಸಹ ವಸ್ತುಗಳೇ ಲಭ್ಯ ಇಲ್ಲ ಅಂತಂದರೆ ಅನುಭೋಗ ವೆಚ್ಚವನ್ನು ಕೈಗೊಳ್ಳಲು ಅವಕಾಶವೇ ಇರೋದಿಲ್ಲ. ಆದ್ದರಿಂದ ಉತ್ಪಾದನೆ ಮತ್ತು ವಸ್ತುಗಳ ಪೂರೈಕೆ ಅನುಭೋಗ ಪ್ರವೃತ್ತಿಯನ್ನು ನಿರ್ಧರಿಸುವ ಕಾರ್ಯದಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಷ್ಟೆಲ್ಲ ಅಂಶಗಳು ಸಹ ಏನಂದರೆ ಅನುಭೋಗದ ಕ್ರಿಯೆಯನ್ನು ನಿರ್ಧರಿಸುವಂತಹ ಪ್ರಮುಖವಾದಂತಹ ಅಂಶಗಳಾಗಿರುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.